ಏನು ಅಮೃತ, ಏನು ಡಿಸಿಷನ್ ತೊಗೊಂಡೆ? ನಾನು ಹೇಳಿದಕ್ಕೆ ಏನು ಉತ್ತರ ಬರಲಿಲ್ವಲ್ಲ? ಅಯ್ಯೋ ನಮ್ಮಮ್ಮ ಅಂತ ಹೊಳ್ತಾ ಐತೆ, ನೀನು ಹಿಂಗೆ ಮಾಡಿಬಿಟ್ರೆ ನಾನು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾ ಐತೆ. ಅಂದ್ರೆ ನಾನು ನಮ್ಮಮ್ಮನ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ಏನೇ ಸುಮ್ಮನೆ ಹಿಂಗೆ ಎದುರಿಸ್ತಾರಷ್ಟೇ, ನನಗೂ ಗೊತ್ತು ಅವ್ರು ಎದುರಿಸೋದು. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಸರಿ ಆಯ್ತು, ಇವತ್ತು ಹೋಗ್ಬಿಡೋಣ ಹೇಳೋರಗು. ಇವತ್ತು ಹೋಗ್ಬಿಟ್ಟು ನಮ್ಮ ಮದುವೆ ಆಗಿ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬರೋಕ್ಕಾಗುತ್ತೆ, ಮದುವೆ ಆಗಿ ಬಂದ್ಬಿಡೋಣ. ಸರಿ ಆಯಿತು. ಎಲ್ಲ ನೀನು ರೆಡಿ ಮಾಡ್ಕೊಂಡ? ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಹೋಗ್ಬಿಡೋಣ. ಎಲ್ಲ ರೆಡಿ ಮಾಡ್ಕೊಬಿಡು. ಹಾಂ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ರಘು. ನೀನು ಹೊರಟು ಬಿಡೋದೆ, ಬ್ಯಾಗ್ ತಗೊಂಡು ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ಅವಳು ಬರ್ತಾಳೆ. ಅಲ್ಲಿ ಸ್ವಲ್ಪ ರೆಡಿ ಮಾಡೋದಕ್ಕೆಲ್ಲನ. ನಿನ್ನ ಫ್ರೆಂಡ್ ಯಾರಾದರೂ ಹೇಳಿದ್ಯಾ? ಒಂದು ಕಾರ್ ಬುಕ್ ಮಾಡಿದ್ದೀನಿ. ಕಾರ್ ಬುಕ್ ಮಾಡಿ ಸುಮ್ಮನೆ ಹೋಗ್ಬಿಡೋಣ. ಖರ್ಚಿಗಿದೆಯಲ್ಲ ನಿನ್ನ ಹತ್ರ ದುಡ್ಡು? ಹಾಂ ಐತೆ, ಖರ್ಚಿಗೆ ಐತೆ. ನೀನು ಖರ್ಚಿನ ಬಗ್ಗೆ ಟೆನ್ಷನ್ ತಗೋಬೇಡ. ಐತೆ ಹೇಳಿಲ್ಲ ನನ್ನ ಹತ್ರ ದುಡ್ಡು. ಅರೇಂಜ್ಮೆಂಟ್ ಎಲ್ಲ ನಾನು ಮಾಡ್ಕೊಂಡು ಬರ್ತೀನಿ, ಹೋಗ್ಬಿಡೋಣ. ಚಿಕ್ಕಪ್ಪ ಮಾತಾಡೋದಕ್ಕೆ ಬಂದಿದ್ದಾನೆ. ನಾವಿದ್ದೀವಿ ಸಪೋರ್ಟಿಗೆ ಅಂತ. ಇವಾಗ ಮಾತಾಡಿಸ್ತಾ ಇಲ್ದವರೆಲ್ಲನ ಮಾತಾಡಿಸ್ತಾ ಇದ್ದಾರೆ. ಅವಳಿಗೆ ಎಲ್ಲರೂ ಮಾತಾಡಿಸ್ಕೊಂಡು ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮಿಬ್ರಿಗೂ ತೊಂದರೆ ಮಾಡಬೇಕು ಅಂತೇಳಿ. ಇವಾಗ ನಮ್ಮ ಅತ್ತಿಗೆನೂ ಸಮೇತ ಮಾತಾಡಿಸ್ತಾ ಇಲ್ದವರು ಬೆಳಗ್ಗೆ ಬಂದು ಒಳ್ಳೆ ಊಟ ಮಾಡು ಅಂತೇಳಿ ಊಟ ಮಾಡೋಕೆ ಇಟ್ಕೊಂಬಂದು ಎಬ್ರುಸಿ ಊಟ ಮಾಡೋಕೆ ಇಡ್ತಾ ಇದ್ದಾರೆ. ಮನೆಕೊಂಡಿಲ್ಲ, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲಿಲ್ಲ, ನಾನೇನು ಮಾತಾಡ್ಸೋಕೆ ಹೋಗಲಿಲ್ಲ. ನಮ್ಮ ಅತ್ತಿಗೆ ಎಬ್ರಿಸ್ಬಿಟ್ಟು ಊಟಕ್ಕೆಲ್ಲ ಇಡ್ತಾ ಇದ್ರು. ಎಲ್ಲರೂ ಮಾತಾಡ್ಸ್ಕೊಂಡು ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವಳಿಗೆ. ಅದಕ್ಕೇ ನಾವಿವತ್ತು ಹೋಗ್ಬಿಡೋದೇ ಒಳ್ಳೇದು. ಅವ್ರ ಚಿಕ್ಕಪ್ಪನೂ ದೊಡ್ಡದಾಗಿ ಏನು ಮಾತಾಡೋದಕ್ಕೆ ಬಂದಿದ್ದ. ಅದಕ್ಕೆ ಅವ್ರ ಚಿಕ್ಕಪ್ಪನ ಬಗ್ಗೆನೂ ತಲೆ ಕೆಡಿಸ್ಕೊಂಬದು ಬೇಡ, ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗೆ ನಾವು ಸುಮ್ಮನೆ ಹೋಗೋದು ಒಳ್ಳೇದು. ಸುಮ್ಮನೆ ಯಾಕೆ? ಅವ್ರಪ್ಪ ಅವರಮ್ಮ ಅಂತೂ ಯಾರೂ ಬರಲ್ಲ. ಅವ್ರ ದೊಡ್ಡಪ್ಪನೂ ಅವ್ರ ಅಪ್ಪರು. ಇವನು ಯಾರೋ ಒಬ್ಬ ಲೋಕಲ್ ಇವನು. ಬಂದವನೇ ಮಾತಾಡೋಕ್ಕೆ. ನಾನಿದ್ದೀನಿ ನಮ್ಮ ವಾಣಿ ಸಪೋರ್ಟಿಗೆ ಚಿಕ್ಕಪ್ಪ ಅಂತ ಬಂದಿದ್ದ. ನಾನು ಅದಕ್ಕೆ ಹೋಗಪ್ಪ ಸುಮ್ಮನೆ ನೀನು ಅಂತೇಳಿ ಬೈದು ಕಳಿಸ್ಬಿಟ್ಟೆ. ಎಲ್ಲರೂ ಅವಳಿಗೆ ಏನು ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದೇನು? ಇವಳು ಕಂಡ್ರೆ ಆಗ್ತಿರ್ಲಿಲ್ವಲ್ಲ ಅವ್ರ ಫ್ಯಾಮಿಲಿಯಾಗ ಯಾರಿಗೂ. ಅವ್ರ ಚಿಕ್ಕಪ್ಪ ಆಗಿರ್ಬೋದು, ಅವ್ರ ದೊಡ್ಡಪ್ಪ ಆಗಿರ್ಬೋದು, ಅವರೆಲ್ಲರೂ ಒಂಥರ ಇವಳ ಮೇಲೆ ಭಾಳ ಸಿಟ್ಟಿಟ್ಕೊಂಡಿದ್ರು. ಅವ್ರು ಯಾರು ಮಾತಾಡಿಸ್ತಾ ಇಲ್ದವ್ರು ಇವಾಗ ಬಂದಿದ್ರು ಅವಳ ಸಪೋರ್ಟಿಗೆ. ಇವಾಗ ಬಂದಿದ್ರಮ್ಮ. ಇಬ್ಬರು ಗಂಡ ಹೆಂಡ್ತಿ ನಾವಿದ್ದೀವಿ, ನೀನು ಹೆಂಗೆ ಗಮ್ತೀಯ, ಯಾರೂ ಇಲ್ಲ ನಿನಗೆ, ಯಾರೂ ಇಲ್ಲ ಅಂತ ನೀನು ಹೆಂಗೆ ಗಮ್ತೀಯ ಅಂತ ಜೋರು ಮಾಡೋಕ್ಕೆ ಬಂದಿದ್ರು. ಅದಕ್ಕೆ ನಾನು ಸರಿಯಾಗಿ ಹೇಳಿದೆ ನೋಡು, ನೀವು ಇಲ್ಲಿ ಮಾತಾಡೋದಕ್ಕೆ ಬರಬೇಡ್ರಿ, ಸುಮ್ಮನೆ ಹೋಗ್ತಾ ಇರ್ರಿ ಇಲ್ಲಿಂದನ ಅಂತೇಳಿ ನಾನು ಸರಿಯಾಗಿ ಹೇಳಿದ್ದೀನಿ. ಬೇಗ ಹೋಗ್ಬಿಡೋಣ ಅಮೃತ, ಹೋಗಿ ಬೇಗ ರೆಡಿ ಆಗಿಬಿಡು. ನಾವು ಹೋಗ್ಬಿಡೋಣ. ನೀನು ಆ ಕಡೆ ಎಲ್ಲ ರೆಡಿ ಆಗೈತೆ ಅಂತ ಹೇಳ್ತಿದ್ದೀಯಾ, ಹೋಗ್ಬಿಡೋಣ. ಹೋಗ್ಬಿಡೋದೆ, ಇನ್ನೇನು ಎಲ್ಲ ಆಯಿತು, ಎಲ್ಲ ರೆಡಿ ಆಗೈತೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೋಗ್ಬಿಡೋದೆ, ಹಳೆ ಬ್ಯಾಗ್ ಸಮೇತ ಇಲ್ಲಿಗೆ ಇಟ್ಟಿದ್ದೀನಿ. ಹೋಗ್ಬಿಡೋದೆ ಗಾಡೀಲಿ. ಇವಾಗ ಬೇಗ ಹೋಗ್ಬಿಟ್ಟು ಎಲ್ಲನೂ ಸೆಟ್ಲಾಗ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಮದುವೆ ಆಗಿ ಬಂದುಬಿಡೋದೆ. ಎಲ್ಲಾದ್ರೂ ಎಲ್ಲಿ ಹೇಳಿದ್ರೆ ಒಳ್ಳೆ ಪ್ಲೇಸ್ ಹತ್ರ ಹೋಗಿ, ಒಳ್ಳೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಇಬ್ಬರು ಮದುವೆ ಆಗಿ ಬಂದುಬಿಡೋದೆಯ. ಸರಿ, ಎಲ್ಲನಾತ್ ನನ್ನ ಫ್ರೆಂಡಿಗೆ ಹೇಳ್ತೀನಿ ತಗ. ಎಲ್ಲನಾತ್ ಒಳ್ಳೆ ಪ್ಲೇಸ್ ನೋಡಪ್ಪ, ಒಳ್ಳೆ ಪ್ಲೇಸ್ ಹತ್ರ ಮದುವೆ ಆಗಿ ಬಂದ್ಬಿಡೋಣ ಅಂತೇಳಿ ನಾನು ಹೇಳ್ತೀನಿ. ಹೇಳಿದ್ದೀನಿ ಅವ್ನಿಗೆ ಆಲ್ರೆಡಿ. ಆಲೇನೆ ಬರ್ತಾನೆ ಇವಾಗ. ಕಾರ್ ಬರುತ್ತೆ, ನೀನು ಹೊರಟು ಬಿಡೋಣ. ಹೋಗ್ಬಿಟ್ರೆ ಅತ್ಲಾಗ ಯಾವುದೂ ತಲೆನೋವಿರಲ್ಲ. ನಾನೇನು ಮಾತಾಡ್ಸೋಕೆ ಹೋಗಿಲ್ಲ. ಬೆಳಗ್ಗೆಯಿಂದ ಮಲ್ಕೊಂಡಿದ್ಲು. ನಮ್ಮ ಅತ್ತಿಗೆ ಒಂದು ತಂದು ಊಟಕ್ಕೆ ಇಡ್ತು ಅಷ್ಟೇ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಬಾ, ಅವಳದೇನು ಯಾವಾಗಲೂ ಇದ್ದಿದ್ದೆ. ನಮ್ಮ ಮನೆಯಾಗ ಅಷ್ಟೇ ನಮ್ಮಮ್ಮ ಅದು ಇದು ಮಾತಾಡ್ತಿತ್ತು. ನಾನು ನಮ್ಮಮ್ಮನ ಬಗ್ಗೆ ತಲೆ ಕೆಡಿಸ್ಕೊಂಬಂಗೆ ಮಾತಾಡ್ಕೊಂಬ್ಲಿ ಅಂತೇಳಿ ಸುಮ್ಮನೆ ಅದೇ ಬಂದ್ಬಿಟ್ಟೆ. ಮಾತಾಡ್ಕೊಂಬ್ಲಿ, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನಗೇನು ಇಷ್ಟ ಅಂತೆ, ನನಗೇನು ಇಷ್ಟ ಆಗುತ್ತೋ ನಾನು ಅದನ್ನೇ ಮಾಡೋದು. ನೀನು ನನ್ನ ಥರನೇ ತುಂಬ ಆಟ ಅಮೃತ. ಯಾವಾಗಲೂ ಅಷ್ಟೇ, ನೀನು ನನ್ನ ಥರನೇ ಸೇಮ್. ನನಗೆ ಇವಾಗ ಅನ್ನಿಸ್ತಾ ಐತೆ, ನಮಗೆ ಜಿಂಬೆ ಅತ್ತನ ಮಗನ ಮದುವೆ ಆಗಿದ್ರೆ ವೈಬುನ ಇವತ್ತು ಎಷ್ಟು ಚೆನ್ನಾಗಿರ್ತಿದ್ನಲ್ಲ ಅನ್ನಿಸ್ತೈತೆ. ಸೊ ಅದಕ್ಕೆ ಅಪ್ಪ ಅಮ್ಮನ ಮಾತು ಕೇಳಬೇಕಪ್ಪ. ಎಷ್ಟು ಸಾರಿ ನಾನಂತೂ ಯೋಚನೆ ಮಾಡ್ತೀನೋ ಏನೋ, ಎಷ್ಟು ಸಾರಿ ಮನಸ್ಸಲ್ಲಿ ಅಂದ್ಕೊಂತೀನೋ, ನೆನೆಸ್ಕೊಂತೀನೋ ಗೊತ್ತಿಲ್ಲ. ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳಬೇಕಾಗಿತ್ತು. ನಮ್ಗೆ ಜಿಂಬೆ ಅತ್ತೆ ಮಗನ್ನೇ ಮದುವೆ ಆಗಬೇಕಾಗಿತ್ತು ವೈಬುನ. ಸುಖವಾಗಿರ್ತಿದ್ನಲ್ಲ. ಸುಖವಾಗಿರೋ ಅಂಥ ಟೈಮಲ್ಲಿ ನಾನು ಯಾಕಪ್ಪ ಇಂಥ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ತುಂಬ ಬುದ್ಧಿ ಕಲ್ತ್ಕೊಬಿಟ್ಟೆ. ಯಾರ ಮಾತು ಮೀರಬಾರ್ದು, ಅಪ್ಪ ಅಮ್ಮನ ಮಾತು ಅಂತ ಅನ್ನಿಸ್ಬಿಡ್ತು ನನಗೆ. ಇವತ್ತು ನಮ್ಮ ಅತ್ತೆ ಮಗನ ಮದುವೆ ಆಗಿದ್ರೆ ನನಗಂತೂ ಎಷ್ಟು ರಾಣಿ ಮಹಾರಾಣಿ ಥರ ಇರ್ಬೋದಾಗಿತ್ತು ನಾನು. ನೋಡು ಹೆಂಗೆ ಮಾಡ್ಕೊಬಿಟ್ಟೆ ನನ್ನ ಜೀವನನ. ಅದಕ್ಕೆ ಮತ್ತೆ ಯಾರನ್ನ ಹೇಳಿದ್ದ ಕೇಳಬೇಕು ಅನ್ನೋದು. ಏನೋ ಬುದ್ಧಿ ಇಲ್ದಲ್ಲಿ ಇಂಥ ಕೆಲಸ ಮಾಡ್ಕೊಬಿಟ್ಟು ಇವತ್ತೆಷ್ಟು ನಾವು ಅನುಭವಿಸ್ತಾ ಇದ್ದೀನಿ. ಎಷ್ಟು ಪಶ್ಚಾತ್ತಾಪ ಪಡ್ತೀನಿ. ನನಗಂತೂ ನೆನೆಸ್ಕೊಬಿಟ್ರೆ ಕಣ್ಣಾಗ ನೀರು ಬಂದ್ಬಿಡ್ತತೆ. ಅವತ್ತು ನಮ್ಮಪ್ಪ ನಮ್ಮಮ್ಮಯ್ಯ ಬೇಡ್ಕೊಂಡ್ರು, ಹೋಗ್ಬೇಡ ಕಣೆ, ಹೋಗ್ಬೇಡ ಅಂತ. ಅವತ್ತೊಂದು ಕ್ಷಣನ ನನ್ನ ಬುದ್ಧಿ ಬದಲಾಗಿದ್ರು ನನ್ನ ಜೀವನ ಚೆನ್ನಾಗಿರೋದು ಅನ್ನಿಸ್ತೈತೆ. ತುಂಬ ಯೋಚನೆ ಮಾಡ್ತೀನಿ. ಒಬ್ಬಳೇ ಕೂತ್ಕೊಂಡಾಗಂತೂ ಭಾಳ ಸಲ ಯೋಚನೆ ಮಾಡ್ತೀನಿ. ನಮ್ಮಪ್ಪ ನಮ್ಮಮ್ಮನ ಮಾತು ಕೇಳಬೇಕಾಗಿತ್ತು. ನಮ್ಮ ಅವತ್ತು ಮನಸ್ಸು ಬದಲಾಯಿಸ್ಬೇಕಾಗಿತ್ತು. ಚೆನ್ನಾಗಿರ್ತಿದ್ನಲ್ಲ ನಮ್ಮ ವೈಭವ ಮಾಮನ ಮದುವೆ ಆಗಿದ್ರೆ ಇವತ್ತು ನಾನು ಹೆಂಗಿರ್ಬೋದಾಗಿತ್ತು. ಏನೆಲ್ಲ ಯೋಚನೆ ಮಾಡ್ತೀನಿ ನಿಜವಾಗ್ಲೂ. ಅವ್ರು ಭಾಳ ಆಸೆ ಇಟ್ಕೊಂಡಿತ್ತು ನಮ್ಮ ಅತ್ತೆ. ಇವತ್ತು ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಒಳ್ಳೆಯವರೇನೆ.
ನನಗೇನು ಬುದ್ಧಿನೋ ಏನೋ ಇಂಥ ಬುದ್ಧಿ ಇದ್ದಿದ್ರೆ ನಿಜವಾಗ್ಲೂ ನಾನು ಮದುವೆ ಆಗ್ತಿರ್ಲಿಲ್ಲ ನನ್ನ ಮಗನ್ನ. ನೋಡಿ ಬೆಳಗ್ಗೆಯಿಂದ ಮನೆ ಕಂಡ್ರು ಒಂದಿಷ್ಟು ಏನೇನು ನಾನು ಮಾತಾಡ್ಸಿಲ್ಲ, ಏನಿಲ್ಲ, ತಲೆ ಕೆಡಿಸ್ಕೊಂಬಲ್ಲ. ಬರೀ ಇವಾಗ ಅವಳದೇ ಚಿಂತೆ, ಅಮೃತನ ಚಿಂತೆ. ಯಾಕಂದರೆ ದುಡ್ಡು ಕಾಸು ಕೊಟ್ಟವಳೆ, ದುಡ್ಡು ಕಾಸಿನಲ್ಲೆಲ್ಲ ಚೆನ್ನಾಗಿದ್ದಾಳಲ್ಲ, ಅದಕ್ಕೆ ಇವಾಗ ನನ್ನ ಹತ್ರ ಏನೂ ಇಲ್ಲ, ಏನು ನನ್ನ ಬಗ್ಗೆ ಅಷ್ಟಕ್ಕಷ್ಟೇ. ಮಾಡಿ ಊಟ ಮಾಡ್ದೆ? ಊಟ ಮಾಡಿದೆ. ಅಕ್ಕೈ ತಗೊಬಂದಿಕ್ಕಿತ್ತು, ಊಟ ಮಾಡಿದೆ. ಏನು ಮಾಡೋಣ, ಊಟ ಮಾಡಲಿಲ್ಲ ಅಂದರೆ ಆಗಲ್ಲಲ್ಲ ವಾಣಿ ವೀಣಕ್ಕ, ಏನು ಮಾಡೋಣ. ನಮ್ಮ ಅಕ್ಕ ಪಾಪ ಬಂದು ಮಾತಾಡಿಸಿ ಉಣ್ಣು, ನೀನು ಮಾಡೋಕ್ಕಾಗಲ್ಲ ಅಂತ ಹೇಳ್ತು. ಏನು ಮಾಡೋದು ಹೇಳು. ಅದಕ್ಕೆ ಊಟ ಮಾಡಿ ಕೂತ್ಕೊಂಡಿದ್ದೀನಿ, ನೆನೆಸ್ಕೊಂಡು ಒಬ್ಬಳೇ ಯೋಚನೆ ಮಾಡ್ಕೊಂಡು ನಮ್ಮ ವೈಬನ್ನೇ ನನ್ನ ಮದುವೆ ಆಗಿದ್ರೆ ಇವತ್ತು ಚೆನ್ನಾಗಿರ್ತಿದ್ನಲ್ಲ, ನಮ್ಮ ಅಪ್ಪನ ಅಮ್ಮನ ಮಾತು ಕೇಳಬೇಕಾಗಿತ್ತು ಅಂತ ಅನ್ನಿಸ್ತೈತೆ. ಮತ್ತು ನಂದು ಹಂಗೆ ಆಗಿರೋದು ನನ್ನ ಜೀವನೂ. ಇವತ್ತು ನೋಡಿ ನಾನು ಅನುಭವಿಸ್ತಿಲ್ಲ ಹಂಗೆ ಅಪ್ಪ ಅಮ್ಮನ ಮಾತು ಕೇಳ್ಬೇಕು ಕಣಮ್ಮ. ಯಾರೇ ಆಗಲಿ ತಂದೆ ತಾಯಿ ಮಾತು ಕೇಳಿದರೆ, ಈಗ ನೀನು ನಿಮ್ಮ ಅತ್ತೆ ಮಗನ ಮದುವೆ ಆಗಿದ್ರೆ, ನಿಮ್ಮ ಗಿರ್ಜಿಮೆ ಅತ್ತೆ ಮಗನ ವೈಭವ್ ಏನು ತಪ್ಪು ಮಾಡಿದ್ರು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳ್ಬೋದಾಗಿತ್ತು. ಅವರು ಕೇಳೋರು, ಏನಾದರೂ ತಪ್ಪು ಮಾಡಿದೆ, ಯಾಕೆ ಹಿಂಗೆ ಮಾಡ್ದೋ, ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಅಂತೇಳಿ ಬೈದಾದ್ರೂ ಬುದ್ಧಿ ಹೇಳೋರು, ಇಲ್ಲ 4 ತೀಡಾದರೂ ಬುದ್ಧಿ ಕಲಿಸೋರು. ಯಾರು ಹಂಗೆ ಒಣಸ್ಕೊಂಬಲ್ಲ. ಏನೋ ಮನೆ ಅಂದಮೇಲೆ ಏನಾದರೂ ಒಂದು ಸಮಸ್ಯೆಗಳು ಬಂತು ಅಂತಂದರೆ ಕೇಳೋರು, ಯಾಕೋ ಹಿಂಗೆ ಮಾಡ್ತೀಯ ನೀನು, ನಿನಗೇನು ಜವಾಬ್ದಾರಿ ಇಲ್ವೇನೋ ಅಂತೇಳಿ ಎಲ್ಲ ಕೇಳೋರು. ಇಲ್ಲ ನೀನು ನೋಡ್ಕೊಂಬಕ್ಕಾಗಲಿಲ್ಲ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಕಣೋ ಅಂತಲ್ಲಾದರೂ ಹೇಳೋರು. ಅವಾಗ ತಂದೆ ತಾಯಿ ಸಪೋರ್ಟ್ ಆದರೂ ಇರೋದು ನಮಗೆ. ಇವಾಗ ಯಾರು ಇಲ್ದಲೇನೆ ನಾನು ಹಂಗೇನೆ ಭಾಳ ನೋವು ಅನುಭವಿಸ್ತಾ ಇದ್ದೀನಿ. ಅಂದರೆ ನೀನು ಕೇಳಬೇಕಾಯ್ತು ನನ್ನ ಜೀವನ ಅಂತ ಹಿಂಗಾಗಿತ್ತು. ನಿಮ್ಮಪ್ಪ ನಿಮ್ಮಮ್ಮನ ಮಾತು ಕೇಳಬೇಕಾಗಿತ್ತು ಹೇಳು. ಕೇಳಿದರೆ ಇವತ್ತು ಎಷ್ಟು ಚೆನ್ನಾಗಿರ್ತಿದ್ದೆ ನೀನು. ನೋಡ ಬೇಬಿ ಹೆಂಗೈದಾಳೆ. ಅಯ್ಯೋ ಅವಳಂತೂ ಪ್ರೆಗ್ನೆಂಟ್ ನಮ್ಮ ತಾಯಿಗಳಮ್ಮ ಏನೇನು ಕೆಲಸ ಮಾಡಿಸಲ್ಲ. ಆ ಗಿರ್ಜಿಂಬೆ ಹೆಂಗೆ ಸೊಸೆನಂತ ಹೆಂಗೆ ನೋಡ್ಕೊಂತಾಳೆ ಗೊತ್ತೇ, ಅಡುಗೆ ಎಲ್ಲ ಅವಳೇ ಮಾಡ್ತಾಳೆ. ಹೆಂಗೆ ನೋಡ್ಕೊಂತಾಳೆ. ಪ್ರೆಗ್ನೆಂಟ್ ಅಂತ ಏನೇನು ಕೆಲಸ ಮಾಡಿಸಲ್ಲ. ನಿಜವಾಗ್ಲೂ ಎಷ್ಟು ಸುಖವಾಗಿದ್ದಾಳಲ್ವೇ. ನಾನು ಹಂಗೆ ಅಂದ್ಕೊಂತೀನಿ. ಇವತ್ತು ನಾನು ಎಷ್ಟು ಸುಖವಾಗಿರ್ತಿದ್ನಲ್ಲ, ಎಷ್ಟು ಸುಖವಾಗಿರೋ ಅಂಥ ಮನೆ ಬಿಟ್ಟು ಬಂದು ಇವತ್ತೇನಪ್ಪ ನಾನು ಹಿಂಗೆ ಮಾಡ್ಕೊಬಿಟ್ಟೆ ಅಂತ ನಾನು ಯೋಚನೆ ಮಾಡ್ತೀನಿ. ಏನಿದು ಹಿಂಗಾಯ್ತು ಅಂತೇಳಿ ನಾನು ಭಾಳ ಪಶ್ಚಾತ್ತಾಪ ಪಡ್ತೀನಮ್ಮ. ಏನು ಮಾಡೋದು. ಈಗ ಪಶ್ಚಾತ್ತಾಪ ಪಟ್ಟರೆ ಏನೂ ಆಗಲ್ಲ. ನಾವು ಅಂದ್ಕೊಂಡಿದ್ದೆ ಒಂದು ಆಗೋದೇ ಒಂದು, ಏನು ಮಾಡೋಕ್ಕಾಗುತ್ತೆ. ಈಗ ಎಷ್ಟೇ ನಾವು ಅಂದ್ಕೊಂಡು ಎಷ್ಟೇ ನಾವು ಬೇಜಾರು ಮಾಡ್ಕೊಂಡ್ರು ಏನೂ ಆಗಲ್ಲ. ಅಂದರೆ ಏನು ಆಗಲ್ಲ ಹೇಳು. ಈಗ ಆಗೋಗ್ಬಿಟ್ಟೈತೆ. ನೀನು ಎಷ್ಟು ಸತಿ ನೆನೆಸ್ಕ, ಎಷ್ಟು ಸರಿನಾದ್ರೂ ಯೋಚನೆ ಮಾಡು. ಈಗ ಏನಾಗಲ್ಲ, ಆಗೋಗ್ಬಿಟ್ಟೈತೆ. ಮುಂದಿನ ಆಗೋದು ನೋಡ್ಕೋಬೇಕು ಹೊರ್ತನು. ಹೆಂಗೆ ನಿಮ್ಮ ಚಿಕ್ಕಪ್ಪ ಬಂದೈತೆ ನಿನ್ನ ಸಪೋರ್ಟಿಗೆ. ನಿಮ್ಮ ಚಿಕ್ಕಪ್ಪ ಮಾತಾಡಿಸ್ಕೊಂಡು ಹೆಂಗೆ ಬರ್ತಾರೆ ಹೇಳು. ಮಾತಾಡಿಸ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಬಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು. ನಮ್ಮ ಅಪ್ಪ ಏನು ನಮ್ಮ ಅಮ್ಮ ಇರು ಎಲ್ಲರೂ ಏನಾರ ಮಾತಾಡಿಸಿದ್ರೆ ನನ್ನ ಸಪೋರ್ಟಿಗೆ ಬಂದರೆ ನಮ್ಮ ಅಪ್ಪ ಎಲ್ಲ ಬಂದುಬಿಟ್ರೆ ನಾನಂತೂ ಇವ್ರನ್ನೆಲ್ಲ ಬಿಸಾಕ್ಬಿಡ್ತೀನಿ. ನನ್ನ ಮಗನ ರಘುನ ಇವನ್ನೆಲ್ಲ ಬಿಸಾಕ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಡ್ತೀನಮ್ಮ ತಾಯಿ. ನಾನು ಯಾರು ಸವಾಸಕ್ಕೂ ಹೋಗಲ್ಲ. ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತಿ. ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಮೀರಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಆತನ ಆಗಲಿ ಹೇಳು. ಅಯ್ಯೋ ಮೀರಬಾರ್ದು ಹೇಳು. ಅವತ್ತೊಂದು ಕ್ಷಣ ನಾನು ಸುಮ್ಮನಿದ್ದಿದ್ರು ಅಂದರೆ ಅವತ್ತು ನಮ್ಮ ಅಪ್ಪ ನಮ್ಮಮ್ಮಯ್ಯ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಗೊತ್ತಾ. ನೀನು ಮದುವೆ ಆಗ್ಬೇಡ ಕಣಮ್ಮ, ಬೇಡ ಕಣಮ್ಮ, ಹೋಗ್ಬೇಡ ಅಂತಂದರು. ಆಗು ಸುಮ್ಮನೆ ವೈಭವನ ಅಂತೇಳಿ ಎಷ್ಟು ಕೇಳ್ಕೊಂಡ್ರು. ಆದರೆ ನಾನು ಅವತ್ತು ಕೇಳಲಿಲ್ಲ. ಒಂದಿಷ್ಟು ಅವತ್ತು ಮನಸ್ಸು ಬದಲಾಯಿಸಿದ್ರು ಇವತ್ತು ನನ್ನ ಜೀವನ ಚೆನ್ನಾಗಿರೋದಲ್ವೇ. ಈಗ ಏನೆಲ್ಲ ಯೋಚನೆ ಮಾಡ್ತೀನಿ, ಅವತ್ತು ನಾನು ಒಪ್ಕೋಬಾರ್ದಾಗಿತ್ತು, ಈ ರೀತಿ ಮಾತಾಡಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು ಅಂತ ಏನೆಲ್ಲ ಯೋಚನೆ ಮಾಡ್ತೀನಿ. ಆದರೆ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ಇವಾಗ ತುಂಬ ಪಶ್ಚಾತ್ತಾಪ ಪಡ್ತೀನಿ. ಇವಾಗ ಏನು ಪಶ್ಚಾತ್ತಾಪ ಪಟ್ರು ಇಷ್ಟೇ, ನನ್ನ ಜೀವನ ಎಲ್ಲ ಮುಗ್ದೋಗ್ಬಿಡ್ತು ಅಂತ ಅನ್ನಿಸ್ತೈತೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.